ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಒಂದು ಹೊತ್ತಿನ ವಿಶೇಷ ಸುದ್ದಿ ಏನಪ್ಪ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಇವತ್ತು. ಈ ಹಿಂದೆ ಅಂದ್ರೆ ಸುಮಾರು 15 ದಿವಸದಿಂದ ಈ ಭಾಗದೊಳಗೆ 371J ಕ್ರಮವಾಗಿ ಅನುಷ್ಠಾನ ಆಗಿಲ್ಲ ಅನ್ನೋದು ಈ ಒಂದು 371J ಹೋರಾಟದ ರಾಜ್ಯ ಕಾರ್ಯದರ್ಶಿಗಳಾದಂಥ ಗಂಗಾಧರ ಕುಷ್ಟಗಿ ಅವರು ನಮ್ಮ ಚಾನಲ್ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮೂಡಿಸೋ ಪ್ರಯತ್ನ ಮಾಡಿದ್ರು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಸಾಧ್ಯ ಆತಪ್ಪ ಅಂತಂದ್ರೆ ನೀವು ನೋಡಿ ಕಮೆಂಟ್ ಮಾಡ್ರಿ. ಜೊತೆಗೆ ಇದೇ ವಿಚಾರವಾಗಿ ಮುಖ್ಯ ಸಚೇತಕರು ವಿಧಾನಸಭೆ ವಿರೋಧ ಪಕ್ಷ ದೊಡ್ಡನಗೌಡ ಪಾಟೀಲ್ ಅವ್ರನ್ನ ಮಾತಾಡಿಸಿದಾಗ ಸುಮಾರು 15 ದಿವಸದಿಂದ 371J ಹೋರಾಟದ ರಾಜ್ಯ ಕಾರ್ಯದರ್ಶಿಗಳಾದಂಥ ಗಂಗಾಧರ ಕುಷ್ಟಗಿ ಅವರು ನಮ್ಮ ರಣಗಲ್ ನ್ಯೂಸ್ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಟ್ಟರು. 371J ಅನುಷ್ಠಾನ ಕ್ರಮವಾಗಿ ಆಗವಲ್ದು. ಯಾಕೆ ಆಗವಲ್ದು ಅಂತಂದ್ರೆ ಕಾನೂನು ಸಚಿವರೇನು HK ಪಾಟೀಲ್ ಇದಾರಲ್ಲ, ಅವರು ನಮ್ಮವರು ಅಲ್ಲ ಅನ್ನೋ ಧೋರಣೆ ಒಂದು ತೋರಿಸಿದ್ರು. ಅದಾದಮೇಲೆ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರು ಏನದಾರಲ್ಲ ಶಿವರಾಜ್ ತಂಗಡಿಗೆಯವರು, ಇವರು ಮೂಲತಃ ನಮ್ಮವರು ಅಲ್ಲ. ಮಾನವ ಸರಪಳಿ ಮಾಡಬೇಕಾದ್ರೆ ಅವ್ರದ್ದು ಮೂಲ ಜಿಲ್ಲೆಯವರು ಅಲ್ಲೇ ಸೇರ್ಕೊಂಡಿದ್ದರು. ಹೀಗಾಗಿ ಇವರಿಬ್ಬರನ್ನ ಸರ್ಕಾರ ತೆಗೆದು ಹಾಕೋವರೆಗೂ 371Jಕ್ಕೆ ಯಾವುದೂ ಸ್ಥಾನಮಾನ ಸಿಗಲ್ಲ ಮತ್ತು ಮಾನ್ಯತೆ ಸಿಗಂಗಿಲ್ಲ ಕ್ರಮವಾಗಿ ಅನ್ನುವಂಥ ಅವರು ಒಂದು ಧೋರಣೆ ಐತಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸತ್ಯ ಹೇಳಿದ್ದಾರೆ ಅವರು. ಏನಾಗಿದೆ ಇವತ್ತು 371 ನಮ್ಗೆ ಯಾರಿಗೂ ಕೊಟ್ಟಿರೋ ಭಿಕ್ಷೆ ಅಲ್ಲ, ಅದು ನಮ್ಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಲ್ಲ, ನಮ್ಮ ಹಕ್ಕದು. ಏನು ನಾವೆಲ್ಲರೂ ಕೂಡ ಆಗಸ್ಟ್ 15 ಸ್ವತಂತ್ರ ದಿನ ಸಿಕ್ಕೊತ್ನ್ಯಾಗ ನಾವಿನ್ನೂ ದಾಸ್ಯದಿಂದ ನಮ್ಮ ಭಾಗದ ಜನ ನಮ್ಮ ಹಿರಿಯರು ಅವತ್ತು ನೆರಳ್ತಾ ಇದ್ದರು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಕ್ಕಂಥ ಪುಣ್ಯಾತ್ಮ ಬಂದು ನಮಗೆ ನಮ್ಮ ದಾಸ್ಯದಿಂದ ನಮಗೆ ಬಿಡುಗಡೆ ಮಾಡಿದ್ರು ನಿಜಾಮರಿಂದ. ಇಲ್ಲೇ ಹೋದರೆ ಇನ್ನೂ ಎಷ್ಟು ವರ್ಷಗಳ ಕಾಲ ನಾವು ಅದನ್ನು ಹೇಳಬೇಕಾಗಿತ್ತೋ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಇವರೇನು 371 ಕೊಟ್ಟರಂತಂದ್ರೆ ನಮ್ಗೆ ಇದು ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅನ್ನೋದು ರೀತಿ ಇದ್ದಾರೆ ಅವರು. ಅದು ಸಲ್ಲದು. ಈ ಭಾಗಕ್ಕೆ ಆಗ್ತಕ್ಕಂಥ ಅನ್ಯಾಯ ನಾವು ಯಾರು ಕೂಡ ಸಹಿಸೋಕ್ಕಾಗೋದಿಲ್ಲ. ಮಂತ್ರಿಗಳಾಗಿ ಸಮಗ್ರ ಕರ್ನಾಟಕದ ಹಿತದೃಷ್ಟಿಯಿಂದ ಅವ್ರು ನೋಡಬೇಕಾಗಿತ್ತೆ ಹೊರತು ನಮ್ಮ ಭಾಗದ ಜನರು ಹೆಚ್ಚಾಗಿ ಇದಾಗ್ತಾರೆ ಅಂತಕ್ಕಂಥ ಒಂದು ಏನಾದರೂ ಅವರಿಗೆ ಸಂಶಯ ಇದ್ರೆ ಅಥವಾ ಇದಿದ್ರೆ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇಕಾದ್ರೆ ಹೋರಾಟ ಮಾಡಿ, ಅದರೇನು ಪ್ರಶ್ನೆ ಇಲ್ಲ. ಮಂತ್ರಿಯಾಗಿ ಇದ್ಕೊಂಡು ಮಾಡ್ತಕ್ಕಂಥದ್ದು ಸಲ್ಲದು. ಮಲತಾಯಿ ಧೋರಣೆ ತೋರ್ಸಕತ್ತಾರ ಅಂತ ಅನ್ಸುತ್ತಾ ನಿಮಗೆ? ಸರ್ ಅದ್ರ ಮೇಲೆ ಅದನ್ನೇ ಹೇಳ್ತೀನಿ. ಸುದ್ದಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನನ್ನೋದನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ